ಥ್ಯಾಂಕ್ ಯು ಪರಮೇಶ್ವರ, ಥ್ಯಾಂಕ್ ಯು ಪರಮಾತ್ಮ, ಥ್ಯಾಂಕ್ ಯು ಜೀಸಸ್. ಧನ್ಯವಾದ ಪಿತಾ, ಧನ್ಯವಾದ ಪಿತಾ. ಈ ದಿನಕ್ಕಾಗಿ, ಈ ಜೀವನಕ್ಕಾಗಿ ನಿಮಗೆ ಕೋಟಿ ಕೋಟಿ ಧನ್ಯವಾದ ಪಿತಾ. ಇಲ್ಲಾರ್ದನ್ನು ಇದ್ದಂತೆ ಕರೆಯುವಂಥ ಪರಮೇಶ್ವರ, ಸತ್ತೋರ್ನ ಎಬ್ಬಿಸುವಂಥ ಪರಮಾತ್ಮ, ಎಲುಬುಗಳಿಗೆ ಜೀವವನ್ನು ಕೊಟ್ಟು ಹೊಸ ಮಾಂಸವನ್ನು ಮಾಂಸವನ್ನು ಬಾಡಿನ ಕ್ರಿಯೇಟ್ ಮಾಡುವಂಥ ಪರಮೇಶ್ವರ, ತನ್ನ ವಚನದಿಂದ ಇಡೀ ಸೃಷ್ಟಿ ಮಾಡಿರುವಂಥ ಪರಮೇಶ್ವರ, ನಿಮಗೆ ಕೋಟಿ ಕೋಟಿ ಧನ್ಯವಾದ, ಕೋಟಿ ಕೋಟಿ ಧನ್ಯವಾದ. ತಂದೆಯಾದ ಕರ್ತನೆ, ದುಡಿಮೆಗಾರನಿಗೆ ಸಂಬಳಕ್ಕೆ ಬಾಧ್ಯನು ಅಂತ ಹೇಳಿದ್ಯಾ. ಉಪವಾಸದಲ್ಲಿ ದುಡಿಯೋರು, ಪ್ರಾರ್ಥನೆಯಲ್ಲಿ ದುಡಿಯೋರು, ನಿನ್ನನ್ನು ವಚನದಲ್ಲಿ ಹುಡುಕೋರನ್ನ, ಒಳ್ಳೆ ಕಾರ್ಯಗಳನ್ನ ಮಾಡಿ ನಿನ್ನನ್ನು ಹುಡುಕೋರಿಗೆಲ್ಲರಿಗೆ ನೀನು ತಕ್ಕ ಫಲ ಕೊಡ್ತೀಯ ಪರಮೇಶ್ವರ. ಇವತ್ತು ನಾವು ನಿನ್ನ ನಿನ್ನ ಒಂದು ಸ್ವಪ್ರೇರಣೆಯಿಂದ ಈ ವಿಡಿಯೋನ ಮಾಡ್ತಿದ್ದೀವಿ ಪರಮಾತ್ಮ. ಅದೇ ರೀತಿ ನಿನ್ನ ಸ್ವಪ್ರೇರಣೆಯಿಂದ ಈ ವಿಡಿಯೋನ ಕೇಳುವಾಗೆ ಹೆಚ್ಚು ಆತ್ಮಗಳಿಗೆ ಕೃಪೆ ಕೊಡು, ಅನುಗ್ರಹ ಕೊಡು ಪರಮೇಶ್ವರ. ತಂದೆಯಾದ ಪರಮಾತ್ಮನೇ, ಕರ್ತನೆ ಪರಮಾತ್ಮನೇ, ಪರಿಶುದ್ಧವಾದ ತಂದೆಯೇ, ಭೂಮಿ ಆಕಾಶವನ್ನು ಉಂಟು ಮಾಡಿರೋ ಪರಮಾತ್ಮ, ನಿನ್ನ ನಂಬಿದವ್ರಿಗೆ ಹೇಗೆ ರೊಟ್ಟಿ ಮೀನುಗಳನ್ನ ಕೊಡ್ತೀಯೋ ಅದೇ ರೀತಿ ಯಾರ್ಯಾರು ನಿನ್ನ ನಂಬಿದಾರೋ ಅವರೆಲ್ಲರ ಮನೆಯಲ್ಲಿರುವಂಥ ಹಿಟ್ಟು ಎಣ್ಣೆನ ಆಶೀರ್ವದಿಸು ಪರಮಾತ್ಮ. ಅವ್ರ ಮನೇನ ನೀನು ಸ್ವರ್ಗದ ಆಶೀಷಿಂದ ತುಂಬ ಪರಮೇಶ್ವರ. ಸ್ವರ್ಗದಲ್ಲಿ ಹೇಗೆ ನೀ ಶಾಂತಿ ಇಟ್ಟಿದ್ಯೋ, ನೀ ಸಮಾಧಾನ ಇಟ್ಟಿದ್ಯೋ, ಅಲ್ಲಿ ದುಃಖ ಇದ್ದಿದ್ದಿಲ್ಲ, ಅಲ್ಲಿ ಸಾವು ಇದ್ದಿದ್ದಿಲ್ಲ, ಅಲ್ಲಿ ರೋಗ ಇದ್ದಿದ್ದಿಲ್ಲ. ಅದೇ ರೀತಿ ಈ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರ ಮನೆಯಲ್ಲಿ ಸ್ವರ್ಗದ ಆಶೀರ್ವಾದ ಇಳಿದಿದೆ. ಯಾವತ್ತೂ ಖುಷಿ, ಸಂತೋಷವಿದೆ. ಎಲ್ಲ ರೀತಿಯ ಆಹಾರ ಪದಾರ್ಥಗಳು ತುಂಬಿ ತುಳುಕ್ತಾ ಇದ್ದಾವೆ ಪರಮೇಶ್ವರ. ಯೇಸು ನಾಮದಿಂದ ನಿನ್ನ ನಂಬಿದವರ ಪ್ರತಿಯೊಬ್ಬರ ಜೀವನದಲ್ಲಿ ಸ್ವರ್ಗೀಯ ಆಶೀರ್ವಾದಗಳು ಇಳಿದ್ದಾವೆ. ದೀರ್ಘಾಯುಷು ಇದೆ. ಹೊಸ ಹೊಸ ಜೀವಗಳು ಆ ಮನೆಯಲ್ಲಿ ಜೀವ ತಗೊಂಡಿದ್ದಾರೆ ಪಿತಾ ಪರಮೇಶ್ವರ. ಯೇಸು ನಾಮದಿಂದ, ಯೇಸುನ ರಕ್ತದಿಂದ ತಂದೆ ಕರ್ತನೆ ಪರಮಾತ್ಮನೇ, ಹೊಸ ಜನ್ಮಗಳು ಅಲ್ಲಿ ತಗೊಂಡಿದ್ದಾರೆ. ಸಾವಿರಾರು ವಂಶದವರೆಗೂ ಅವ್ರಿಗೆ ನೀನು ಆಶೀರ್ವದಿಸಿದ್ಯಾ. ಎಣ್ಣೆ ಹಿಟ್ಟನ್ನು ನದಿಯಾಗಿ ಹರಿಸಿದ್ಯಾ. ಹೊಸ ಮನೆಗಳನ್ನ ಅವ್ರು ಕಟ್ಟಿದ್ದಾರೆ ಪಿತಾ ಪರಮೇಶ್ವರ. ಯೇಸು ನಾಮದಿಂದ